ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಹಾಗಾದರೆ ಸಂದ ಕಮೆಂಟ್ ಮಾಡಿ. ಆ್ಯಸ್ ಯೂಶುವಲ್ ನಿಮಗೆ ಟೈಮ್ ಇದ್ದು ಫ್ರೀ ಇದ್ದರೆ ಮಾತ್ರ. ಪ್ರೀವಿಯಸ್ ವೀಡಿಯೋಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ, ರೆಕ್ಕೆ ಮತ್ತು ಬಾಲ ಕಟ್ಟೋದು ಒಂದು ಸಪ್ರೇಟಾಗೆ ಒಂದು ಎಪಿಸೋಡ್ ಮಾಡಿ ಹಾಕ್ತೀನಿ ಅಂತ. ಸೊ ಅದೇ ರೀತಿ ನಿಮಗೋಸ್ಕರ ರೆಕ್ಕೆ ಮತ್ತು ಬಾಲ ಹೇಗೆ ಕಟ್ಟಬೇಕು, ಆಮೇಲೆ ಏನಕ್ಕೆ ಬಾಲ ಕಟ್ಟೋದು, ಅದನ್ನೆಲ್ಲ ಡೀಟೇಲಾಗೆ ನನ್ನ ಫ್ರೆಂಡ್ಸು ನಿಮಗೆ ಲೈವ್ ಆಗಿ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾರೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ನೋಡಿ, ಈ ಥರ ದಾರ ತೊಗೊಂಡು ಒಂಚೂರು ತ್ಯಾವ ಮಾಡ್ಕೋಬೇಕು. ದಾರಾನ ತ್ಯಾವ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಅಕ್ಕಿಗೆ ಕಟ್ತಿರಲ್ಲ, ಅದು ಲೂಸ್ ಆಗೋದಿಲ್ಲ ರೆಕ್ಕೆ. ನೋಡಿ, ಫಸ್ಟ್ ರೆಕ್ಕೆಗೆ ಈ ಥರ ಒಂದು ಗಂಟು ಹಾಕ್ಕೊಳ್ಳಿ. ಒಂದು ಗಂಟು ಹಾಕೊಂಡ್ಮೇಲೆ ಎರಡನೇ ರೆಕ್ಕೆಗೆ ನೀವು ಈ ಥರ ಹಾಕಿದಾಗ ಇನ್ನೊಂದು ಅಡ್ಡ ಕೈಗಿಟ್ಕೊಂಡು ನೀಟಾಗಿ ಅದು ಎಲ್ಲಿ ಬರುತ್ತೆ ಅಲ್ಲಿ ಎಳ್ಕೊಳ್ಳಿ. ಈ ಥರ ಪಕಟಗಳನ್ನ ಸೈಡಿಗೆ ತಳ್ಳಿಬಿಟ್ಟು ಈ ಥರ ಹಾಕ್ಕೊಳ್ಳಿ. ಈ ಥರ ದಾರ ನೋಡಿ, ಈ ಥರ ರೋಲ್ ಆಗಬೇಕು. ದಾರ ಒಂದು ದಾರಕ್ಕಿಂತ ಒಂದು ದಾರ ರೋಲ್ ಆಗಬೇಕು. ನೋಡಿ, ಈ ಥರ ನೀಟಾಗಿ ಈ ದಾರ ಎಲ್ಲಿ ಬಂದಿರುತ್ತೆ ಅದೇ ಲೈನ್ಗೆ ನೀಟಾಗಿ ಈ ಥರ ದಾರ ಬರಬೇಕು. ದಾರ ಬಂದಾಗ ಏನಾಗುತ್ತೆ, ನಮಗೆ ಈ ಥರ ರೋಲ್ ಆಗಬೇಕು. ದಾರ ಈ ಥರ ರೋಲ್ ಆದಾಗ ಏನಾಗುತ್ತೆ, ನಿಮಗೆ ಲೂಸ್ ಬಿಡಲ್ಲ. ದಾರ ಟೈಟಾಗಿ ಹಂಗೆ ಫಿಟ್ಟಾಗಿರುತ್ತೆ. ಈ ಪಕಟಗಳನ್ನೆಲ್ಲ ಸೈಡ್ಗೆ ಎತ್ಕೊಂಬಿಡಿ. ನೋಡಿ, ಈ ಥರ ಬೇರೆಯವರೆಲ್ಲ ಕಟ್ತಾರೆ, ಹಿಂಗೆ ಬರುತ್ತೋ ಹಿಂಗೆ ಸೇರಿಸಿ ಕಟ್ಬಿಡ್ತಾರೆ. ಆ ಥರ ನಾವು ಕಟ್ಟೋದಿಲ್ಲ. ನೀಟಾಗಿ ಬಿಡಿಸ್ಕೊಬೇಕು. ನೀಟಾಗಿ ಅದನ್ನು ಬಿಡಿಸ್ಕೋಬೇಕು ನೀವು. ನೋಡಿ, ಈ ಥರ ಬರಬೇಕು ನೀಟಾಗಿ. ಪುಕ್ಕಗಳನ್ನ ಸೇರಿಸಿ ಕಟ್ಟಬಾರ್ದು. ಈ ಥರ ರೋಲ್ ಆಗಬೇಕು. ಈಗ ದಾರ ರೋಲ್ ಆದಾಗ ಏನಾಗುತ್ತೆ, ನಿಮಗೆ ಫಿಟ್ಟಾಗಿರುತ್ತೆ. ಇಲ್ಲಿ ನೋಡಿದ್ರೆ ಹಿಂಗೆ ಕಟ್ಟಾಗುತ್ತೆ. ಆ್ಯಕ್ಚುಲಿ ಪುಕ್ಕ ಎಲ್ಲಿ ದಾರ ಹೋಗ್ತಿದೆ ಅಷ್ಟು ಮಾತ್ರ ಅಲ್ಲಿ ಬ್ರೇಕ್ ಆಗಿ ನೀಟಾಗಿ ಲಾಕ್ ಆಗ್ತಿದೆ. ಆ ಸೆಂಟ್ರದ್ದು ಪುಕ್ಕದ ಒಂದು ಟ್ಯೂಬ್ ಥರ ಇರುತ್ತಲ್ಲ, ಗಟ್ಟಿಗೆ ಎಣ್ಣಿರುತ್ತೆ ನೋಡಿ, ಅಷ್ಟು ಮಾತ್ರ ಕಟ್ತಾ ಇರೋದು. ಕೆಲವರು ಕಟ್ಟೋದು ಪುಕ್ಕ ಸಮೇತ ಕಟ್ತಾರೆ. ಇವಾಗ ಇಲ್ಲಿ ನೋಡಿದ್ರೆ ಜಸ್ಟ್ ಆ ಕಡ್ಡಿ ಏನಿದೆ ಅಲ್ಲ, ಆ ಕಡ್ಡಿಗೆ ಮಾತ್ರ ಕಟ್ತಾರೆ. ಈ ಪುಕ್ಕದ ಏನಿದೆ, ಪುಕ್ಕ ನೋಡಿ ಇಲ್ಲಿ ಬ್ರೇಕ್ ಆಗಿದೆ. ಈಗ ನೋಡಿದ್ರೆ ಇಲ್ಲಿ ಬ್ರೇಕ್ ಆಗಿ ನೀಟಾಗಿ ದಾರ ಹೋಗಿದೆ. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಗರಿ ಏನು ಕಟ್ಟಿದ್ರು ಅದಕ್ಕೆ ಮಾತ್ರ ನಾಕ್ ಹಾಕಿದ್ದು, ಅದಕ್ಕೆ ಮಾತ್ರ ಗಂಟೆ ಹಾಕಿ, ಇನ್ನು ಮಿಕ್ಕಿದ್ದೆಲ್ಲ ಜಸ್ಟು ಹಿಂಗೆ ಒಂದೊಂದು ರೊಟೇಷನ್ ಮಾಡ್ಕೊಂಡ್ಬಂದರು. ಎಲ್ಲಿ ಎಂಡಿಂಗ್ ಆಗುತ್ತೆ ಅಲ್ಲಿ ಮತ್ತೆ ಲಾಕ್ ಹಾಕಿದ್ದು. ಆ ಗಂಟೆ ಹಾಕಿದ್ದು ಫಸ್ಟಲ್ಲಿ ಲಾಸ್ಟಲ್ಲಿ ಅಷ್ಟೇ. ಇನ್ನು ಮಿಕ್ಕಿದ್ದು ಯಾವ ಒಂದೊಂದು ಪಕ್ಕಕ್ಕೂ ಸೇರಿಸ್ಕೊಂಡು ಬಂದರು. ಈ ಥರ ಕಟ್ಟಿದ್ರೆ ನೀವು ಅಕ್ಕಿ ಯಾವುದೇ ಕಾರಣಕ್ಕೂ ನಿಮ್ಮ ಎಲ್ಲೇ ಛತ್ರಿ ಮೇಲೆ ಬಿಟ್ಟಿದ್ರೆ ಎದ್ದೋದ್ರೂ ನಿಮ್ಮ ಮನೆ ಮೇಲೆ ಬೀಳುತ್ತೆ ಹೊರತು ನಿಮ್ಮ ಮನೆಯಿಂದ ದಾಟು ಹೋಗೋದಿಲ್ಲ. ಬೇರೆಯವರೆಲ್ಲ ಕಟ್ತಾರೆ, ಅದು ಎದ್ದು 5 ಚಕ್ಕರ್ ಆಡುತ್ತೆ, ಆ ಥರ ಕಟ್ತಾರೆ. ನಾವು ಕಟ್ಟೋದು ಅಕ್ಕಿನ ಹಿಂಗೆ ಬಿಟ್ಟರೂ ಅದು ಇಲ್ಲೇ ಬೀಳುತ್ತೆ. ಅಕ್ಕಿ ಯಾವುದೇ ಕಾರಣಕ್ಕೂ ಎದ್ದು ಹೋಗೋದಿಲ್ಲ. ನೋಡಿ, ಇವ್ರು ಕಟ್ಟಿರೋದು ಎಷ್ಟು ನೀಟಾಗಿದೆ. ಇಲ್ಲಿ ಆ್ಯಕ್ಚುಲಿ ಇದೊಂದು ನಾಲ್ಕು ಹತ್ರ ಏನು ದಾರ ಬಿಟ್ಟಿದ್ದಾರೆ, ಅದು ಬಿಟ್ಟು ನಿಮ್ಗೆ ಅಕ್ಕಿ ಕಟ್ಟಿದಾರ ಇಲ್ವ ಅನ್ನೋದು ಗೊತ್ತಾಗಲ್ಲ. ಎಷ್ಟು ನೋಡಿ, ಎಷ್ಟು ಸೂಪರಾಗಿದೆ ಅಂದರೆ, ಬರೀ ಕೆಲವ್ರು ಕಟ್ಟೋದು ಫುಲ್ ಹಿಂಗೆ ಹಿಡ್ಕೊಂಡು ಹಿಂಗಾಗ್ಬಿಟ್ಟಿರುತ್ತೆ. ಇದು ಎಷ್ಟು ನೀಟಾಗಿದೆ ಅಂದರೆ ರಿವರ್ಸು ತೋರಿಸ್ತೀನಿ ನೋಡಿ. ಇಲ್ಲಾರು ಕಟ್ಟಿರೋದು ಎಷ್ಟು ಸೂಪರಾಗಿದೆ ಅಂದರೆ, ಎಲ್ಲೆಲ್ಲಿ ಬ್ರೇಕ್ ಆಗಿಬಿಟ್ಟು ದಾರ ಒಳಗೆ ಹೋಗಿದೆ ಅಷ್ಟು ಮಾತ್ರ ನೀಟಾಗಿ ಕಾಣಿಸುತ್ತೆ. ನಾವು ಲಾಸ್ಟ್ ವೀಡಿಯೋಲಿ ಅಕ್ಕಿ ಕಳ್ಳ ಮಾಡೋದು ತೋರಿಸಿದ್ದು. ಆ ವಿಡಿಯೋಲಿ ನಾವು ರಕ್ಕೆ ಇಂಪಾರ್ಟೆಂಟ್ ಅಂದ್ಬಿಟ್ಟು ಟೇಪ್ ಹೊಡಿಬೇಡಿ, ಪಿನ್ ಹಾಕಬೇಡಿ, ನೀಟಾಗಿ ರಕ್ಕೆ ಕಟ್ಟಿ ಅಂತ ಹೇಳಿದ್ರು. ಸೊ ನಾವೀಗ ರಕ್ಕೆ ಕಟ್ಟಿದ್ದೀವಿ. ರಕ್ಕೆ ಕಟ್ಟಿ ಈ ಅಕ್ಕಿನ ಛತ್ರ ಮೇಲೆ ಬಿಟ್ಟು ಪಳಗಿಸ್ತಾ ಇದ್ದೀವಿ. 1-2-3 ದಿವಸ, 1-5 ದಿವಸ ಬಿಟ್ಟಿದ್ದೀವಿ.
ನಮಗೆ ಫೀಲ್ ಆಯಿತು ಈ ಅಕ್ಕಿ ಆರಾಮಾಗಿ ಛತ್ರಿ ಮೇಲೆ ಕೂತ್ಕೊಳ್ತಾ ಇದೆ ಅಂತ. ಸೊ ಇವಾಗ ನಾನು ರೆಕ್ಕೆ ಬಿಚ್ಚೋಣ ಅಂತ ಇದ್ದೀನಿ. ಸೊ ನಾನು ಇವಾಗ ಏನು ಮಾಡ್ಬೋದು, ಜಸ್ಟ್ ಬಿಚ್ಬಿಟ್ಟು ಬಿಡಲಾ, ಏನು ಮಾಡಲಿ? ರೆಕ್ಕೆ ಬಿಚ್ಚಿಬಿಟ್ಟು ಬಾಲ ಫ್ರೀಯಾಗಿ ಹಂಗೆ ಬಿಟ್ಬಿಟ್ಟೆ ಅಂದರೆ ನೀನು ಬಿಚ್ಚಿದ ದಿವಸನೇ ಒಂದೊಂದು ಅಕ್ಕಿ ಏನಾಗ್ಬಿಡುತ್ತೆ, ಟೆಂಪರ್ ಇರೋ ಅಕ್ಕಿಗಳು ಬಿಟ್ಟಿದ್ದ ದಿವಸನೇ, ಕೈಯಿಂದ ಬಿಟ್ಟಿದ್ದ ದಿವಸನೇ ಅಕ್ಕಿ ಆಡೋಕ್ಕೆ ಹೋಗ್ಬಿಡ್ತು ಅಂದರೆ ಬಾಲ ಗೀಲ ಎಲ್ಲ ಫ್ರೀ ಆಗಿಬಿಟ್ಟಿರುತ್ತೆ. ಫ್ರೀಯಾಗಿ ಅಕ್ಕಿ ಏನಾಗುತ್ತೆ ನಿನಗೆ ತುಂಬ ಮೇಲಾಗ್ಬಿಡುತ್ತೆ. ನೀನು ಅಕ್ಕಿ ಚಮಕಾಯಿಸಿದ್ರೂ ಅದು ಅಡೆ ಆಗೋದಿಲ್ಲ. ಆ ಥರ ಮಾಡೋದಕ್ಕಿಂತ ನೀನು ರೆಕ್ಕೆ ಬಿಚ್ಚಿದ ತಕ್ಷಣ ನೀನು ಈ ಬಾಲ ಏನಿದೆ ಈ ಬಾಲನ ನೀಟಾಗಿ ಕಟ್ಬಿಡು. ಕುಚ್ಚು ಅಂದರೆ ನೋಡಿ, ಈ ಬ್ಲಾಕ್ ಕಾಣಿಸ್ತಾ ಇದೆಯಲ್ಲ, ಈ ಬ್ಲಾಕ್ ಹತ್ರಕ್ಕೆ ನೀಟಾಗಿ ಈ ಥರ 2-3 ರೌಂಡ್ ಹಾಕ್ಬಿಟ್ಟು ಕಟ್ಬಿಟ್ಟಾಗ ಏನಾಗುತ್ತೆ, ನಿನಗೆ ಅಕ್ಕಿ ಎದ್ದಂಗೆ ಮೇಲಾಗೋದಿಲ್ಲ. ನೀಟಾಗಿ ಅಡೆನೇ ಸುತ್ತುತ್ತಾ ಇರುತ್ತೆ, ಬಾಲ ಬ್ಯಾಲೆನ್ಸ್ ಇರೋದಿಲ್ಲ. ಅದಕ್ಕೇನೋ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಅವಾಗ ಏನು ಮಾಡುತ್ತೆ, ನಿನಗೆ ಅಲ್ಲಿ ಇಲ್ಲಿ ಕುತ್ಕೊಳ್ಳೋದು ಆ ಥರ ಮಾಡುತ್ತೆ. ಅಲ್ಲಿ ಇಲ್ಲಿ ಕುತ್ಕೊಂಡಾಗ ಬಿಟ್ಬಿಡು, ಅದ್ರ ಪಾಡಿಗೆ ಅದೇ ಬರುತ್ತೆ. ಅದೇ ಬರೋವರೆಗೂ ಕಾಯಿ, ವೆಯ್ಟ್ ಮಾಡು. ಬರಲಿಲ್ವಾ ಹೋಗಿ ಹಿಡ್ಕೋಬಾ, ಛತ್ರಿ ಮೇಲೆ ಹಾಕು. ನೋಡಿ ಈ ಥರ ಕಟ್ಬಿಟ್ಟು ಬಿಟ್ಬಿಡು. ರೆಕ್ಕೆ ಬಿಚ್ಚಿದ ತಕ್ಷಣ ಫಸ್ಟ್ ನೀನು ಮೇನ್ ಮಾಡಬೇಕಾಗಿರೋದು ಈ ಥರ ಕಟ್ಬಿಟ್ಟು ಛತ್ರಿ ಮೇಲೆ ಓಡ್ಸಕ್ಕೆ ಹೋಗ್ಬೇಡ, ಛತ್ರಿ ಮೇಲೆ ಫ್ರೀಯಾಗಿ ಬಿಟ್ಬಿಡು. ಫ್ರೀಯಾಗಿ ಏನೂ ಮಾಡಬೇಡ. ಫ್ರೀಯಾಗಿ ಬಿಟ್ಟಾಗ ಏನಾಗುತ್ತೆ, ಅದಕ್ಕೆ ನೀವು ಅದು ನನ್ನ ಮನೇನೆ ಅಂತ ಎದ್ದು ಕುತ್ಕೊಂಡು ರೂಢಿ ಆಗುತ್ತೆ. ನೀನು ಅಲ್ಲಿ ಮೇವು ಹಾಕಿ ಬೇಯಿಸಿರ್ತೀಯ, ಅಲ್ಲಿ ಇಳಿಯೋದು, ತಿರ್ಗಾ ಛತ್ರಿ ಮೇಲೆ ಹೋಗೋದು ಮಾಡ್ಕೊಂಡು ಏನಾಗುತ್ತೆ, ಫ್ರೀ ಆಗುತ್ತೆ, ರೆಕ್ಕೆ ಫ್ರೀ ಆಗುತ್ತೆ. ಒಂದು 10-15 ದಿವಸದವರೆಗೂ ಬಾಲ ಬಿಚ್ಚೋಕ್ಕೆ ಹೋಗಬೇಡ. ಬಾಲದಲ್ಲೇ ಆಡಿ ಕುತ್ಕೊಂಡಾಗ ನಿನಗೊಂದು 10-15 ದಿವಸ ಆದಮೇಲೆ ಮೇಲಾಗಿ ಕೆಳಗಡೆ ಬಂದು ಎಲ್ಲ ನೀಟಾಗಿ ಅಕ್ಕಿ ಫಿನಿಶ್ ಮಾಡ್ತೈತೆ ಅಂತ ನಿನಗೆ ಗೊತ್ತಾದಾಗ ಏನು ಮಾಡು, ಬಾಲ ಬಿಚ್ಚಿಬಿಟ್ಟು ನೀರಲ್ಲಿ ಒಂಚೂರು ಒದ್ದೆ ಮಾಡಿಬಿಟ್ಟು ಬಿಟ್ಬಿಡು. ಆವಾಗ ರೆಗ್ಯುಲರಾಗಿ ಬಿಟ್ಕೊಂಬ. ಆವಾಗ ನಿನಗೇನು ಟೆನ್ಷನ್ ಇರೋದಿಲ್ಲ. ನೀನು ಏಕ್ದಮ್ಮು ರೆಕ್ಕೆ ಬಿಚ್ಚಿಬಿಟ್ಟು ಬಾಲ ಕಟ್ದೇರೆ ಬಿಟ್ಟೆ ಅಂತ ಅಂದರೆ ಬಾಲನೂ ಫ್ರೀ ಇರುತ್ತೆ, ರೆಕ್ಕೆನೂ ಫ್ರೀ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಅಕ್ಕಿ ಬಿಟ್ಟಿದ್ದ ದಿವಸನೇ ಫುಲ್ಲು ಕಚ್ಕೊಂಡ್ಬಿಡ್ತು ಅಂದರೆ ನೀನು ಅಕ್ಕಿ ಚಮಕಾಯಿಸಿದ್ರು ಅದಕ್ಕೆ ಗೊತ್ತಾಗಲ್ಲ, ಅದ್ರ ಪಾಡಿಗೆ ಅದು ಕಳೆದೋಗೋ ಚಾನ್ಸಸ್ ಇರುತ್ತೆ. ಈ ಥರ ಬಾಲ ಕಟ್ಟಿದಾಗ ಏನಾಗುತ್ತೆ, ನಿನ್ಗೆ ಮೇಲಾಗೋದಕ್ಕೆ ಬಿಡೋದಿಲ್ಲ. ನೀಟಾಗಿ ಫ್ರೀಯಾಗಿ ಕೆಳಗಡೆನೇ ಸುತ್ಕೊಂಡು ಆಡ್ತಾ ಇರುತ್ತೆ. ಆಮೇಲೆ ನೀಟಾಗಿ ಕುತ್ಕೋತೈತೆ ಅನ್ನುವಾಗ ಬಾಲ ಬಿಟ್ಬಿಡು. ಬಾಲನ ಅಕ್ಕಿ ಬಾಜಿ ಜಾಸ್ತಿ ಇದೆ ಅವಾಗ ಬಾಲ ಕಟ್ಟಿ ಅಂತಾರೆ, ಕೆಲವರು ರೆಸ್ಟ್ ಆದಮೇಲೆ ಬಾಲ ಕಟ್ಟಿ ಅಂತಾರೆ. ಅದಕ್ಕೂ ಇದಕ್ಕೂ ಏನಾರು ಇದೆಯಾ? ಅಂದರೆ ವೆರೈಟಿ ತುಂಬ ಡಿಫ್ರೆಂಟಾಗಿ ಬಾಲ ಕಟ್ತಾರಲ್ಲ, ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ನಿಮಗೆ ಬಾಜಿ ಜಾಸ್ತಿ ಇತ್ತು ಅಂದಾಗ ಬಾಲ ಕಟ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಯಾವುದೇ ಅಕ್ಕಿ ಹೊಸ್ದಾಗಿ ನಾವು ಬಿಡಬೇಕಾದ್ರೂ ಬಾಲ ಕಟ್ಟಿನೇ ಬಿಡ್ತೀವಿ. ಬಾಜಿ ಇರೋ ಅಕ್ಕಿನೂ ಬಾಲ ಕಟ್ಬಿಡ್ತೀವಿ. ಬಾಜಿ ಇರೋ ಅಕ್ಕಿಗಳಿಗೆ ಏನು ಮಾಡ್ತೀವಿ, ಬಾಲ ಕಟ್ಬಿಟ್ಟಾಗ ಈ ಬಾಲದಲ್ಲಿ ಏನಾದರೂ ಅಕ್ಕಿ ಜಾಸ್ತಿ ಬಾಜಿ ಮಾಡ್ತಾಯಿಲ್ಲ, ಒಂದು ನಮಗೆ ಲಿಮಿಟಲ್ಲಿ ಒಂದು ಬಾಜಿ ಮಾಡ್ತೈತೆ ಅಂತ ಗೊತ್ತಾದಾಗ ಈ ಬಾಲನ ಬಿಚ್ಚಕ್ಕೆ ಹೋಗೋದಿಲ್ಲ. ಅದನ್ನೇನು ಮಾಡ್ತೀವಿ, ಹಂಗೆ ಕಟ್ಕೊಂಡೇ ಇರ್ತೀವಿ. ಅದನ್ನೇನು ಮಾಡ್ತೀವಿ ನಾವು, ಈ ಬಾಲನ ಬಿಚ್ಚಬೇಕಾದ್ರೆ ಫಸ್ಟು 8 ಬಾಲ ಕಟ್ಟಬೇಕು. ಈ ಕಡೆ ಲಾಸ್ಟಲ್ಲಿ 2 ಬಾಲ, ಈ ಕಡೆ ಲಾಸ್ಟಲ್ಲಿ 2 ಬಾಲ ಬಿಟ್ಟು ಸೇಮ್ ಮೆಥಡ್. ನಾಲ್ಕು ಏನು ಡ್ಯಾಮೇಜ್ ಆಗಿಲ್ಲ. ಸೊ ಅಕ್ಕಿಗೆ ರೆಕ್ಕೆ ಎಷ್ಟು ಇಂಪಾರ್ಟೆಂಟೋ ಬಾಲನೂ ಅಷ್ಟೇ ಇಂಪಾರ್ಟೆಂಟು. ಬಾಲನೂ ನೀಟಾಗಿರಬೇಕು. ನೋಡಿ ಆಡ್ತಾ ಒಂದು ಬಾಲ ಉದ್ರೋದ್ರೂ ನೀವು ಜೋರು ಹೆಂಗೆ ಕಟ್ಬಿಡ್ತೀರಾ, ಬಿಚ್ಚಕ್ಕೆ ಹೋದಾಗ ಒಂದು ಬಾಲ ಕಟ್ ಮಾಡಿಬಿಡ್ತೀರಾ, ಇಲ್ಲೆಲ್ಲ ಕತ್ರಿಲಿ ಕಟ್ ಮಾಡಿಬಿಡ್ತೀರಾ. ಹಂಗೆಲ್ಲ ಮಾಡಿದಾಗ ಇಂಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ಬಾಜಿ ಮಾಡೋಕ್ಕೆ ಬಾಲ ಓಪನ್ ಮಾಡುತ್ತೆ ಆಗ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ರೆಕ್ಕೆ ಎಷ್ಟು ಇಂಪಾರ್ಟೆಂಟೋ ಬಾಲನೂ ಅಷ್ಟೇ ಇಂಪಾರ್ಟೆಂಟ್ ಅಕ್ಕಿಗೆ. ಸೊ ಬಾಲನೂ ಹುಷಾರಾಗಿ ಕಟ್ಟಬೇಕು, ಹುಷಾರಾಗಿ ಬಿಚ್ಚಬೇಕು. ಈ ಕಳ್ಳ ಮಾಡೋ ಟೈಮಲ್ಲಿ ಅಣ್ಣ ಹೇಳ್ದಂಗೆ ಕಟ್ತೀರಾ ಬಿಡ್ತೀರಾ. ಸೊ ಆವಾಗ ಅಕ್ಕಿ ಮೇಲಾಗಲ್ಲ, ಆಡಿ ಕೆಳಗಿಳಿಯುತ್ತೆ. ಅದಾದಮೇಲೆ ಇವಾಗ ನಿಮ್ಮ ಹತ್ರ ಕಳ್ಳ ಆಗಿದೆ, ನೀಟಾಗಿ ಫಿನಿಶ್ ಆಗ್ತಿದೆ ಛತ್ರಿ ಮೇಲೆ, ಅಂದಮೇಲೆ ನೀವು ಕಾನ್ಫಿಡೆಂಟಾಗಿ ಬಾಲ ಬಿಚ್ಚಿಬಿಟ್ಟು ಬಿಡ್ಬೋದು, ಅಕ್ಕಿ ಆಡ್ತಾ ಇರುತ್ತೆ. ಸೊ ಅದಾದಮೇಲೆ ನಿಮಗೆ ಬಾಜಿ ಎತ್ಕೊಳ್ಳುತ್ತೆ ಅಕ್ಕಿ. ಬಾಜಿಯಲ್ಲಿ ಎತ್ತಾದ್ಮೇಲೆ ಬಾಲ ಕಟ್ಟೋದ್ರಲ್ಲಿ ಇನ್ನೂ ವೆರೈಟಿ ಬಾಲ ಇದೆ. ಯಾವ ಬಾಲ ಯಾವ ಸ್ಟೇಜಲ್ಲಿ ಕಟ್ಟಬೇಕು ಅಂತ. ಇವಾಗ ಕಡ್ಡಿ ಬಾಲ ಕಟ್ತಾರೆ ಅಂತಾರೆ, 6 ಬಾಲ ಲಾಕ್ ಮಾಡಿದೆ ಅಂದರೆ ಜಸ್ಟ್ ಹೇಳ್ತಾ ಇದ್ದೀನಿ, ಅಣ್ಣ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಅದನ್ನು ಯಾವ ಸ್ಟೇಜಲ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾರೆ. ಅಣ್ಣ ಆವಾಗಲೇ ಕಟ್ಟೋದು ಹೇಳಿದ್ರೆ, ಇವಾಗ ನೆಕ್ಸ್ಟು ಬೇರೆ ಯಾವ ಥರ ಬಾಲ ಕಟ್ಬೋದು, ಅದನ್ನು ಏನು ರೀಸನ್ ಕಟ್ತಾರೆ, ಯಾವ ಥರ ಕಟ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ. ನೀವು ಬಾಜಿ ಒಂದು ಕಂಟ್ರೋಲಲ್ಲಿ ಇದೆ ಅಂದಾಗ ಬಾಲ ಕಟ್ಟಿ ಡೈಲಿ ಬಿಟ್ಕೊಬರ್ಬೇಕು. ಡೈಲಿ ಬಾಲ ಕಟ್ಟಬೇಕು, ಬಿಚ್ಚಬೇಕು, ತಿರ್ಗಾ ಬಿಡುವಾಗ ಬಾಲ ಕಟ್ಟಬೇಕು, ಬಿಡಬೇಕು.
ಅದೇ ನೀವು ಬಾಲ ಓಪನ್ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಕುಚ್ಚು ಬಾಲ ಕಟ್ಟಿರೋದನ್ನು ಡೈರೆಕ್ಟ್ ಓಪನ್ ಮಾಡಬೇಡಿ. ಡೈರೆಕ್ಟ್ ಓಪನ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಫುಲ್ಲು ಫ್ರೀ ಆಗಿಬಿಡುತ್ತೆ, ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ ಫಿನಿಷಿಂಗ್ ಟೈಮಲ್ಲಿ. ಅವಾಗ ಏನಾಗ್ಬಿಡುತ್ತೆ, ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಫಸ್ಟು ಕುಚ್ಚು ಬಾಲ ಕಟ್ಟಿಬಿಡುವಾಗ ನೆಕ್ಸ್ಟ್ ಏನು ಮಾಡಬೇಕು, ಈ ಕಡೆ 2 ಬಾಲ, ಈ ಕಡೆ 2 ಬಾಲ ಈಗ ತೆಗೆದ್ಬಿಟ್ಟು ಈ 8 ಬಾಲ ಏನಿದೆ ಈ 8 ಬಾಲನ ಕುಚ್ಚು ಕಟ್ಬಿಟ್ಟು ಬಿಡಬೇಕು. ಈ 8 ಬಾಲ ಕುಚ್ಚು ಕಟ್ಟಿ ಅಕ್ಕಿ ನೀಟಾಗಿ ಆಡಿ ನೀಟಾಗಿ ಛತ್ರಿ ಮೇಲೆ ಕುತ್ಕೊಂತು ಅಂದಾಗ ಒಂದು 2-3 ಸಲ ಆ ಥರ ಮಾಡಿ ಬಿಟ್ಟಾಗ ಅಕ್ಕಿಗೆ ಬ್ಯಾಲೆನ್ಸ್ ಸಿಗುತ್ತೆ. ಅವಾಗೇನು ಮಾಡಬೇಕು, ನೀವು ತಿರ್ಗಾ ಈ 2 ಬಾಲನ ಟೋಟಲ್ ಈ ಕಡೆ 4 ಬಾಲ ಈ ಕಡೆ 4 ಬಾಲ ಕಟ್ಟಿ ಬಿಟ್ಬಿಟ್ಟು ಸೆಂಟ್ರು 6 ಬಾಲ ಇರುತ್ತಲ್ಲ 6 ಬಾಲನ ಮಾತ್ರ ಕಟ್ಬಿಟ್ಟು ಕುಚ್ಚು ಕಟ್ಬಿಟ್ಟು ಬಿಡಿ. ಕುಚ್ಚು ಕಟ್ಬಿಟ್ಟು ಬಿಟ್ಟಾಗ 6 ಬಾಲದಲ್ಲೂ ಅಕ್ಕಿ ನೀಟಾಗಿ ಫಿನಿಷಿಂಗ್ ಮಾಡ್ತಾಯಿದೆ ಅಂದಾಗ ಆಮೇಲೆ ನೀವು ಫುಲ್ಲು ಓಪನ್ ಬಾಲ ಮಾಡಿ ಬಿಡ್ಬೋದು. ನೀವು ಇದೇನು ಮಾಡಿದರೆ ಬರೀ ಕುಚ್ಚು ಕಟ್ಟಿ ಡೈರೆಕ್ಟ್ ಓಪನ್ ಮಾಡಿಬಿಟ್ಟಾಗ ಏನಾಗುತ್ತೆ, ಅಕ್ಕಿ ಫುಲ್ಲು ಫ್ರೀ ಆಗಿಬಿಡುತ್ತೆ. ಫ್ರೀ ಆದಾಗ ಏನಾಗುತ್ತೆ, ಬಾಜಿ ಜಾಸ್ತಿ ಮಾಡ್ಕೊಳ್ಳುತ್ತೆ, ಫಿನಿಷಿಂಗ್ ಟೈಮಲ್ಲಿ ನೀಟಾಗಿ ಫಿನಿಷಿಂಗಿಗೆ ಬರೋದಿಲ್ಲ, ಆ ಥರ ಚಾನ್ಸಸ್ ಇರುತ್ತೆ. ನೀವು ಯಾವಾಗ 8 ಬಾಲ 6 ಬಾಲ ಕಟ್ಟಿ ಬಿಟ್ಕೊಂಡು ಬರ್ತೀರಾ, ಆಮೇಲೆ ನಿಮಗೆ ಫ್ರೀಯಾಗಿ ಅಕ್ಕಿ ನೋಡ್ತಾ ಇರ್ತೀರಾ, ಗೊತ್ತಾಗುತ್ತೆ ನಿಮಗೆ ಕುತ್ಕೊಳ್ತಾಯ್ತಾ ಏನು ಮಾಡ್ತಾಯಿದೆ ಅಂತ ನೀವೆಲ್ಲ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಆಮೇಲೆ ಕುಚ್ಚು ಫುಲ್ ಬಾಲ ಓಪನ್ ಮಾಡಿ ಬಿಡಬೇಕು. ಈಗ ನನ್ನ ಅಕ್ಕಿ ತುಂಬ ಬಾಜಿ ಇದೆ, ಕಂಟ್ರೋಲೇ ಆಗ್ತಾಯಿಲ್ಲ. ಕೆಲವರು ಬಾಲದಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತಾರಲ್ಲ, ಕಟ್ಟಿ ಅದು ಯಾವ ಥರ ಕಟ್ತಾರೆ ಬಾಜಿ ಕಂಟ್ರೋಲ್ ಮಾಡೋಕ್ಕೆ? ಬಾಜಿ ಕಂಟ್ರೋಲ್ ಮಾಡೋದಕ್ಕೆ ಬಾಲದಲ್ಲಿ ಕಟ್ತಾರೆ, ಅದ್ರ ಬಗ್ಗೆ ನಂಗೆ ಜಾಸ್ತಿ ಐಡಿಯಾ ಇಲ್ಲ. ಆದರೆ ಏನಪ್ಪ ಹೇಳ್ಬೋದು ಅಂದರೆ ಕಡ್ಡಿ ಬಾಲ ಕಟ್ ನೋಡಿ. ಕಡ್ಡಿ ಬಾಲ ಕಟ್ಟಿದಾಗ ಏನಾಗುತ್ತೆ, ನಿಮಗೆ ಬಾಜಿ ಪೇಯ್ನ್ ಬರುತ್ತೆ. ಅದಕ್ಕೆ ಈ ಥರ ಫುಲ್ಲು ಕಡ್ಡಿ ಬಾಲ ಅಂದರೆ ಹೆಂಗೆ ಕಟ್ಟೋದು? ಈ ಪಕಟಗಳನ್ನೆಲ್ಲ ಎತ್ಬಿಡ್ಬೇಕು. ಈ ಪಕಟಗಳನ್ನೆಲ್ಲ ಎತ್ಬಿಡ್ಬೇಕು. ಈ ಥರ ಎತ್ಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಸೆಂಟ್ರ್ ಬಾಲಕ್ಕೆ ಫಸ್ಟು ದಾರ ಕಟ್ಕೊಳ್ಳಿ, ಒಂದು ಸಿಂಗಲ್ ಸೆಂಟ್ರ್ ಬಾಲಕ್ಕೆ. ಇಲ್ಲಿಂದ ಫುಲ್ಲು ಕಡ್ಡಿ ಥರ ದಾರದಲ್ಲಿ ಎಣ್ಕೊಂಬರ್ಬೇಕು, ಫುಲ್ಲು ಸುತ್ಕೊಂಡು ಬರಬೇಕು ದಾರದಲ್ಲಿ ಕಡ್ಡಿ ಥರ. ಈ ಹೂವು ಏನಿದೆ ಈ ಹೂವುದವರೆಗೂ ಕಟ್ಕೊಬರ್ಬೇಕು ಫುಲ್ಲು ಕಡ್ಡಿ. ಅದರಲ್ಲೂ ಏನಾದ್ರು ಬಾಜಿ ಜಾಸ್ತಿ ಆಯಿತಾ ಅದಕ್ಕೆ ಬೇರೆ ಬೇರೆ ಥರ ಇದೆ ಮೆಡಿಸಿನ್ನು, ಅದನ್ನು ಮಾಡಿಕೊಂಡ್ರೆ ಬಾಜಿ ಕಂಟ್ರೋಲ್ ಆಗುತ್ತೆ. ಇನ್ನೊಂದು ಈ ಡಬಲ್ ನಾಕ್ ಅಂತಾರಲ್ಲ, ಈ ಕಡ್ಡಿ ಕಟ್ಟೋ ಬದಲು ಇಲ್ಲೊಂದು ನಾಕ್ ಹಾಕ್ತಾರೆ ಇಲ್ಲೊಂದು ನಾಕ್ ಹಾಕ್ತಾರಲ್ಲ, ಅದು ಯಾವ ಥರ? ಅದು ಸೇಮ್ ಏನಿಲ್ಲ. ನಿಮ್ಮ ಡಬಲ್ ಲಾಕ್ ಅಂತಂದರೆ ಈ ಪಕಟಗಳನ್ನೆಲ್ಲ ಎತ್ತಿ ಇಲ್ಲಿಗೆ ಹೂವು, ಇವಾಗ ಏನು ಹೂವು ಕಟ್ತೀರಾ ಆ ಥರ ಇಲ್ಲಿಗೊಂದು ದಾರ ಕಟ್ಕೊಳ್ಳಿ. ಇಲ್ಲಿ ದಾರ ಕಟ್ಟಿದಾಗ ನೋಡಿ ಬಾಲ ಈ ಥರ ಆ ಕಡೆ ಈ ಕಡೆ ಕಾಣಿಸುತ್ತೆ, ಅದು ಬಿಡುವಾಗ ಚೆನ್ನಾಗಿ ಕಾಣೋದಿಲ್ಲ. ಅವಾಗ ಏನು ಮಾಡಬೇಕು, ಇಲ್ಲೊಂದು ದಾರ ಕಟ್ಟಿರ್ತೀರಲ್ಲ, ನೆಕ್ಸ್ಟು ಇದನ್ನೆಲ್ಲ ನೀಟಾಗಿ ಒಂದು ಲೆವೆಲ್ ಮಾಡಿಕೊಂಡು ಇಲ್ಲೊಂದು ಬಾಲ ಕಟ್ಕೊಳ್ಳಿ. ಆವಾಗ ನೀಟಾಗಿರುತ್ತೆ ಅಕ್ಕಿ. ಸೊ ಇನ್ನೊಂದು ಡೌಟ್ ಆಯಿತು, ನೀವು ಆವಾಗಲೇ 6 ಬಾಲ ಇವಾಗ ಏಕ್ದಮ್ ರಿಲೀಸ್ ಮಾಡಬೇಡಿ. ಜಸ್ಟ್ ಇವಾಗ 12 ಬಾಲದಲ್ಲಿ ಆ ಕಡೆ 3 ಬಾಲ 2 ಬಾಲ ಬಿಡಿ, ಈ ಕಡೆ 2 ಬಾಲ, ಸೆಂಟ್ರ್ 8 ಬಾಲ ಲಾಕ್ ಮಾಡಿ ಅಂತಾರೆ. ಈಗ 12 ಬಾಲ ಅಕ್ಕಿಗೆ ನಾನು ಹಂಗೆ ಮಾಡ್ತೀನಿ. ಕೆಲವುದು 13 ಬಾಲ ಇರುತ್ತೆ, 14 ಬಾಲ ಇರುತ್ತೆ, 15 ಬಾಲ, ಆ ಥರ ಇದ್ದಾಗ ಹೆಂಗೆ ಬ್ಯಾಲೆನ್ಸ್ ಮಾಡೋದು ನಾನು? ಎಷ್ಟೆಷ್ಟು ಏನಿಲ್ಲ, ನಿಮ್ಗೆ 13 ಬಾಲ ಇದ್ರೂ ಈ ಕಡೆ 2 ಬಾಲ ಈ ಕಡೆ 2 ಬಾಲ ಬಿಟ್ಟು ಕಟ್ಕೊಂಡ್ರೆ ಸೆಂಟ್ರಲ್ ಕಟ್ಟಿರೋದೇನು ಲೆಕ್ಕ ಬರೋದಿಲ್ಲ. ಸೆಂಟ್ರಲ್ ಲೆಕ್ಕ ಇಲ್ಲ, ಸೆಂಟ್ರಲ್ ಕಟ್ಟಿರೋದೇನು ಲೆಕ್ಕ ಇರೋದಿಲ್ಲ. 13 ಬಾಲ ನಾವು ಎಷ್ಟು ಬಿಡ್ತೀವಿ ಅದನ್ನು ಈಕ್ವಲ್ ಆಗಿ ಬಿಡಬೇಕು, ಈಕ್ವಲ್ ಆಗಿ ಬಿಟ್ಕೊಂಡು ಕಟ್ಕೊಳ್ರಿ. ಓಕೆ, ನಂಗೆ 13 ಬಾಲ ಇದ್ದಾಗ ಈ ಕಡೆ 2 ಬಿಟ್ಟೆ, ಈ ಕಡೆ 2 ಬಿಟ್ಟಾಗ ನನಗೆ 9 ಬಾಲ ಸೆಂಟ್ರಿಗೆ ಅದನ್ನು ಹೂವು ಕಟ್ಟದಂಗೆ ಕಟ್ಕೊಳ್ಳಿ. ಓಕೆ ಓಕೆ. ಅಣ್ಣ ಹೇಳ್ತಾರೆ, ಅಣ್ಣ ಈಗ ಬಾಲ ಬಿಚ್ಚಿದೆ, ಇಲ್ಲಿ ಮಾರ್ಕ್ ಇದೆ, ಅದು ಹೋಗುತ್ತಾ ಇಲ್ಲ ಹಂಗೆ ಇರುತ್ತೆ? ಅದು ಹೊಟ್ಟೋಗುತ್ತೆ. ನೀವು ಬಾಲ ಬಿಚ್ಚಿದ ತಕ್ಷಣ ಏನು ಮಾಡಬೇಕು, ಈ ಥರ ನೀರು ತೊಗೊಂಡು ಆ ನೀರಲ್ಲಿ ಸುಮ್ಮನೆ ಈ ಥರ ಒದ್ದೆ ಮಾಡಿಬಿಟ್ರೆ, ಒದ್ದೆ ಮಾಡಿಬಿಟ್ಟು ಬಿಟ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಅದು ಮಾರನೇ ದಿವಸ ಬೆಳಗ್ಗೆಗೆ ಅದು ಮಾರ್ಕ್ಸ್ ಇರೋದಿಲ್ಲ, ಓಕೆ, ಕ್ಲಿಯರ್ ಆಗಿಬಿಡುತ್ತೆ. ಓಕೆ ನೋಡಿ, ಈ ಥರ ಇಟ್ಕೋಬೇಕು. ಈ ದಾರಾನ ಇಲ್ಲೇ ಇರಬೇಕು, ಈ ದಾರ ಈ ಥರ ಒಂದು ರೋಲ್ ಆಗಬೇಕು. ಆವಾಗ ಹಿಂಗೆ ಎಳೆದಾಗ ಅದು ಫಿಟ್ಟಾಗಿರುತ್ತೆ. ನೋಡಿ, ಈ ದಾರ ಹಿಂಗಿದೆ, ಕೆಳಗಿಂದ ತೊಗೊತಾರೆ ನೋಡಿ. ಈ ದಾರ ಲೆಫ್ಟ್ ಸೈಡ್ ಇರೋ ದಾರಾನ ಫುಲ್ಲು ರೈಟ್ ಸೈಡಿಂದ ಎಳ್ಕೊಂಡು ತಿರ್ಗಾ ಲೆಫ್ಟ್ಗೆ ಬರಬೇಕದು. ಈ ದಾರ ಹಿಂಗೆ ಇರುತ್ತೆ, ಈ ಥರ ಆಗುತ್ತೆ. ನೀವು ಸಿಂಪಲಾಗಿ ನೋಡ್ಬೋದು, ಅಕ್ಕಿ ರಕ್ಕೆನೂ ಹಿಂಗೆ ಇರುತ್ತೆ, ಒಂದು ಬಿಡಿಸ್ಕೊತಲ್ಲ ಆ್ಯಕ್ಚುಲಿ, ಒಂದಕ್ಕೊಂದು ಹಿಂಗೆ ನೀಟಾಗಿದೆ. ನಾನು ಸ್ವಲ್ಪ ಸ್ಟ್ರೆಂತ್ ಕೊಡೋದ್ರಿಂದ ಅಲ್ಲಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅಕ್ಕಿದು ನಾನು ನೀಟಾಗಿ ಹಿಂಗೆ ಕಟ್ಟಿರೋದ್ರಿಂದ ಹಿಂಗೆ ಇರುತ್ತೆ, ಈ ಏನು ಆರ್ಡ್ರ್ ಇರುತ್ತೆ ಹಂಗೆ ಇರುತ್ತೆ. ಹಿಂಗೆ ಆಗೋದು, ಹಿಂಗೆ ಮುದ್ರೆ ಕೊಡೋದು ಹಂಗೆಲ್ಲ ಆಗೋಲ್ಲ.
ಅದು ಹಿಂಗಿರುತ್ತೆ. ಈ ಪ್ಯಾಟ್ರನ್ನಲ್ಲೇ ಇರುತ್ತೆ ರೆಕ್ಕೆ ಯಾವಾಗಲೂ ಹಿಂಗೆ ಇರುತ್ತೆ ಅಷ್ಟೇ. ನೋಡಿ ಈ ರೆಕ್ಕೆ ಕಟ್ಟಿದ್ರಲ್ಲ, ಈ 10ನೇ ಗರಿಲಿ ನಾಕ್ ಹಾಕಿದ್ರು. ಸೊ ಇನ್ನು ಮಿಕ್ಕಿದ ಗರಿಗಳನ್ನೆಲ್ಲ ಜಸ್ಟ್ ಕೆಳಗಿನಿಂದ ಎತ್ಕೊಂಡ್ರು, ರೊಟೇಟ್ ಮಾಡಿದ್ರು, ಮುಂದಕ್ಕೆ ಎತ್ಕೊಂಡ್ರು, ಕೆಳಗಿಂದ ಎತ್ಕೊಂಡ್ರು, ರೊಟೇಟ್ ಮಾಡಿದ್ರು, ಎತ್ಕೊಂಡ್ರು. ಇಲ್ಲೆಲ್ಲೂ ನಾಕ್ ಬೀಳಿಲ್ಲ. ನಿಮ್ಮ ನಾಕ್ ಬಿದ್ದಿದ್ದು 10ನೇ ಗರಿಲಿ. ಅದಾದಮೇಲೆ ಯಾವುದು ಫಿನಿಶಿಂಗ್ ಗರಿ ಮಾಡ್ತೀರಲ್ಲ, ಲಾಸ್ಟ್ ಎಲ್ಲ ಕಟ್ಟಿದ್ದೀನಿ ಅಂತ ಎಲ್ಲಿ ಫಿನಿಶ್ ಮಾಡ್ತೀರ ಆ ಗರಿಲಿ ನಾಕ್ ಹಾಕಿದ್ದೀರ ಅಷ್ಟೇ. ನಿಮ್ಮ ನಾಕ್ ಬೀಳೋದು ಯಾವಾಗಲೂ 1ನೇ ಗರಿಲಿ ಮತ್ತು ಲಾಸ್ಟ್ನೇ ಗರಿಲಿ. ಸೊ ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ನೀವು ಬಿಚ್ಚಬೇಕಂದ್ರೆ ಇದೊಂದು ಗಂಟು ಬಿಚ್ಚಿದ್ರೇ ಎಲ್ಲನೂ ಬಿಚ್ಕೊಂಬಂದ್ಬಿಡುತ್ತೆ. ಆಮೇಲೆ ಇದೊಂದು ಅಷ್ಟೇ, ಇದನ್ನು ಜಸ್ಟ್ ಹಿಂಗೆ ಹೇಳಿದ್ರೆ ಬರುತ್ತೆ. ಆವಾಗ ಬಿಚ್ಚೋಕ್ಕೂ ಈಸಿ ಇರುತ್ತೆ, ಯಾವ ರೆಕ್ಕೆನೂ ಡ್ಯಾಮೇಜ್ ಆಗೋಲ್ಲ. ಕೆಲವ್ರು ಒಂದೊಂದಕ್ಕೂ ನಾಕ್ ಹಾಕ್ಕೊಂಡು ಹೋದರೆ ಬಿಚ್ಚಬೇಕಂದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಅದು ಇಂಪಾರ್ಟೆಂಟು ಅಲ್ಲ ಒಂದೊಂದಕ್ಕೂ ನಾಕ್ ಹಾಕೋದು, ಫಸ್ಟ್ ಲಾಸ್ಟ್ ಹಾಕಿದ್ರೆ ಸಾಕು. ನಿಮ್ಗೇನಾದರೂ ರೆಕ್ಕೆ ಕಟ್ಟೋದು ಗೊತ್ತಾಗಿದೆ, ಕಲ್ತಿದ್ದೀರಾ ಅಂದರೆ ಪ್ಲೀಸ್ ಥ್ಯಾಂಕ್ ಆನಂದ್ ಸರ್. ಆನಂದ್ ಸರ್ ಅಂದರೆ ಗೊತ್ತಾಗಲ್ಲ, ಶಾಸ್ತ್ರಿ ಅಂತ ಕರೀತಾರೆ ಅವ್ರಿಗೆ, ಹಳೆ ಶೋಕ್ದಾರ್ ಅವರು. ಅವ್ರಿಗೆ ಥ್ಯಾಂಕ್ ಮಾಡಿ. ಆಮೇಲೆ ಅವ್ರದ್ದು ಅಚೀವ್ಮೆಂಟ್ ಒಂದು ಹೇಳೋಣ ಅಂತ ಅನಿಸ್ತಿದೆ. ಅವ್ರದ್ದು ಅಚೀವ್ಮೆಂಟು 2016 ಒಂದು ಅಚೀವ್ಮೆಂಟ್ ಇದೆ ಬೆಂಗಳೂರಿನಲ್ಲಿ. 13 hours 13 minutes ಹಾಕಿಬಿಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಾವು ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ಯೂಸ್ ಆಗ್ಬೋದು ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಕೀಪ್ ವಾಚಿಂಗ್, ಮಚ್ ಲವ್, ಕಿರಣ್ ವೀರಣ್ಣ.